ಫೈನಲ್ ಆಗಿ ಡಿಸೈನ್ ಈ ಥರ ಬರುತ್ತೆ. ತುಂಬಾ ಅಟ್ರಾಕ್ಟಿವ್ ಆಗಿರೋವಂಥ ಸಾರಿ ಕುಚ್ಚು ಡಿಸೈನು. ನಿಮ್ಮ ಸ್ಯಾರಿಗಳಿಗೆ ಈ ಥರ ಫ್ಲವರ್ ಡಿಸೈನಿಂದ ಅಲಂಕಾರ ಮಾಡಿಕೊಂಡ್ರೆ ತುಂಬಾ ಹೈಲೈಟೆಡ್ ಆಗಿ ಕಾಣಿಸುತ್ತೆ. ಅಷ್ಟೇ ಅಲ್ಲ, ನೀವು ಒಂದು ದುಪ್ಪಟ್ಟಗಳಿಗೂ ಕೂಡ ಹಾಕೋಬೋದು. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶೆ ಶೃಂಗಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬಾ ಡಿಫ್ರೆಂಟ್ ಆಗಿರುವಂಥ ಒಂದು ಬಾರ್ಡರ್ ಡಿಸೈನು, ಫ್ಲವರ್ ಡಿಸೈನು, ತುಂಬ ಹೊಸದಾಗಿರುವಂಥ ಡಿಸೈನನ್ನು ಹಾಕೋದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಹಾಕ್ಬೋದಾದಂಥ ಡಿಸೈನು. ಯಾರೆಲ್ಲ ನನ್ನ ಕ್ರೋಶೆ ಶೃಂಗಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ಡಿಸೈನ್ನ ನಾನು ಇವತ್ತೇನು ತೋರಿಸ್ತಾ ಇದ್ದೀನಿ, ಇದನ್ನು ನೀವು ಫ್ಯಾನ್ಸಿ ಸ್ಯಾರೀಸ್ ಆಗಿರ್ಬೋದು, ಸಿಲ್ಕ್ ಸ್ಯಾರೀಸ್ಗೆ ವಿತ್ ಫ್ಲವರ್ ಬಾರ್ಡರ್ ಇದ್ದರೆ ಅದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವನ್ ದುಪ್ಪಟ್ಟಾಗೂ ಕೂಡ ಈ ಡಿಸೈನ್ನ ಹಾಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಆ್ಯಸ್ ಯೂಶಲ್ಲು ಸಿಲ್ಕ್ ಥ್ರೆಡ್ನ 6 ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಡಿಸೈನ್ ತಿಕ್ಕಾಗಿರಬೇಕು ಅಂದರೆ ನೀವು 7 ದಾರ ಕೂಡ ಯೂಸ್ ಮಾಡ್ಬೋದು. ಈ ಡಿಸೈನ್ಗೆ ತುಂಬ ದಪ್ಪ ಬೀಡ್ಸ್ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಲ್ಲ. ಈ ಥರ ಸಣ್ಣದಾಗಿರುವಂಥ ಶುಗರ್ ಬೀಡ್ಸ್ಗಳನ್ನ ಹಾಕಿದ್ರೆ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ನಾನು ಹಿಂಗೆ ಇವತ್ತೊಂದು ವಿಶೇಷವಾಗಿರುವಂಥ ಒಂದು ನೀಡನ್ನು ತೋರಿಸ್ತೀನಿ. ಈ ಥರ ವುಡನ್ ಹ್ಯಾಂಡಲ್ ಇರುವಂಥ ನೀಡಲ್ನ ನಾನು ಅಮೆಝಾನ್ ಆನ್ಲೈನಿಂದ ಆರ್ಡ್ರ್ ಮಾಡಿ ತೊಗೊಂಡಿದ್ದೀನಿ. ನಾವು ಬರೀ ಕ್ರೋಶಾದಲ್ಲಿ ಹಾಕೋದಕ್ಕಿಂತ ಈ ಥರ ವುಡನ್ ಹ್ಯಾಂಡಲ್ ಇರುವಂಥ ನೀಡಲಲ್ಲಿ ಹಾಕಿದ್ರೆ ಹ್ಯಾಂಡಲ್ ಗ್ರಿಪ್ ಕೂಡ ಸಿಗುತ್ತೆ. ಇದು 2 ಸೈಜಲ್ಲಿ ಸಿಗುತ್ತೆ. ಒಂದು 0.75 mm, ಅಂದರೆ ಇದು ನೀಡಲ್ ನಂಬರ್ 10 ಸೈಜ್ ಬರುತ್ತೆ. ಇದು ನೀಡಲ್ ನಂಬರ್ 9 ಸೈಜ್ ಬರುತ್ತೆ, 0.5 mm. ನೀವು 6 ದಾರ ತೊಗೊಳ್ಳೋದಾದರೆ 0.75 mm ತೊಗೋಬೇಕು. 7 ಅಥವಾ 8 ದಾರ ತೊಗೊಳ್ಳೋದಾದರೆ 0.5 mm ತೊಗೋಬೇಕಾಗತ್ತೆ. ಇದು ಆನ್ಲೈನಲ್ಲಿ ಸಿಗ್ತಾ ಇದೆ, ನೀವು ಬೇಕಾದ್ರೆ ಆರ್ಡ್ರ್ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ನಾನು ಆ್ಯಸ್ ಯೂಶಲ್ 2 ಸರಿ ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಡಿಸೈನಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲೂ ಕೂಡ ಅಷ್ಟೇ, ಸ್ಟಾರ್ಟಿಂಗಲ್ಲಿ 2 ಸರಿ ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ನಾನು ಇವತ್ತು ಈ ಡಿಸೈನ್ನ ಒಂದು ಸ್ಯಾಂಪಲ್ ಪೀಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ನಾನು ಒಂದು ಸ್ಯಾರಿ ಕೂಡ ಹಾಕೋತೀನಿ. ಎರಡು ಸರಿ ಸಿಂಗಲ್ ಕ್ರೋಶೆನ ಹಾಕಿದ್ಮೇಲೆ ನೆಕ್ಸ್ಟ್ ಇದಕ್ಕೆ 2 ಚೈನನ್ನು ಹಾಕೋತಾ ಇದ್ದೀನಿ. ಈಗ ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ನೀಡಲ್ನ ಈ ಥರ ಸ್ಲ್ಯಾಂಟಿಂಗ್ ಆಗಿ ಹಿಡ್ಕೊಬೇಕಾಗತ್ತೆ. ಸೊ ಈ ಡಿಸೈನ್ ಸ್ವಲ್ಪ ಸ್ಲ್ಯಾಂಟಿಂಗ್ ಆಗಿ ಲಾಕ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಥ್ರೆಡ್ನ ಎಳ್ಕೊಂಡು ಬಂದು 2 ಲೂಪನ್ನು ಒಂದು ಸರಿ ಲಾಕ್ ಮಾಡ್ಕೋತೀನಿ, ಮತ್ತು ಇನ್ನೂ 2 ಲೂಪನ್ನು ಒಂದು ಸರಿ ಲಾಕ್ ಮಾಡ್ಕೋತೀನಿ. ಸೊ ಇದು ಒಂದು ಡಬಲ್ ಕ್ರೋಶೆ ಆಗುತ್ತೆ. ನೆಕ್ಸ್ಟ್ ಈಗ ಇದಕ್ಕೆ ನಾನು 2 ಚೈನನ್ನು ವರ್ಕ್ ಮಾಡ್ಕೋತೀನಿ. 2 ಚೈನನ್ನು ಹಾಕ್ಕೊಂಡು ನೀಡಿನ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಈಗ ನಾವು ಡಬಲ್ ಕ್ರೋಶೆ ಏನು ವರ್ಕ್ ಮಾಡಿದ್ದೀವಿ ಈ ಗ್ಯಾಪಲ್ಲಿ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನು ಒಂದು ಸರಿ ಲಾಕ್ ಮಾಡ್ಕೋತೀನಿ, ಮತ್ತು 2 ಲೂಪನ್ನು ಒಂದು ಸರಿ ಲಾಕ್ ಮಾಡ್ಕೋತೀನಿ. 1 ಡಬಲ್ ಕ್ರೋಶೆ ಆಯಿತು. ಮತ್ತು ಈಗ ನೀಡಿನ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಸೇಮ್ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಆ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು 2 ಲೂಪನ್ನು ಒಂದು ಸರಿ ಲಾಕ್ ಮಾಡಿಕೊಂಡು ಮತ್ತು 2 ಲೂಪನ್ನು ಇನ್ನೊಂದು ಸರಿ ಲಾಕ್ ಮಾಡ್ಕೊಳ್ಳೋದು. ಸೊ ಈಗ 2 ಸರಿ ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನೀಡನ್ನ ಹಾಗೆ ಇಟ್ಕೊಂಡು ಈಗ ಇದಕ್ಕೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ನೀಡನ್ನ ಹಾಗೆ ಇಟ್ಕೊಂಡು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ. ನೀಡಿನ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಡಬಲ್ ಕ್ರೋಶೆ ಕ್ಯಾಂಪಲ್ಲಿ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಈಗ ಬೀಡ್ ಮೇಲೆ ಒಂದು ಲೂಪ್ ಇರುತ್ತೆ. ಸೊ ಈ ಬೀಡ್ ಮೇಲೆ ಇರೋ ಲೂಪಲ್ಲಿ ಬೀಡನ್ನ ಪಾಸ್ ಮಾಡ್ಕೋಬೇಕಾಗತ್ತೆ. ಬೀಡನ್ನ ಪಾಸ್ ಮಾಡಿಕೊಂಡು ಈಗ ಇದನ್ನು ಲಾಕ್ ಮಾಡ್ಕೊಳ್ಳಿ. ಸೊ 3rd ಸ್ಟಿಚ್ಗೆ ಬೀಡನ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಈಗ 4th ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಸೇಮ್ ಡಬಲ್ ಕ್ರೋಶೆ ಬೇಸ್ ಲೈನಲ್ಲಿ ಏನು ಹಾಕ್ಕೊಂಡಿರ್ತೀವಿ ಅದರೊಳಗೆ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನು ಒಂದು ಸರಿ ಲಾಕ್ ಮಾಡಿ 2 ಲೂಪನ್ನು ಒಂದು ಸರಿ ಲಾಕ್ ಮಾಡಿ ಈಗ ಇದ್ರ ಪಕ್ಕದಲ್ಲೂ ಕೂಡ 5ನೇ ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಸೊ ಈ ರೀತಿ 5 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡ್ಮೇಲೆ ಸೊ ಮಧ್ಯದ ಡಬಲ್ ಕ್ರೋಶೆಗೆ ಬೀಡನ್ನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು 5 ಚೈನನ್ನು ಹಾಕೋತೀನಿ. 2
3 4 5 ಚೈನನ್ನು ಹಾಕ್ಕೊಂಡು ಈಗ ನೋಡಿ ಇದು ಫ್ರಂಟ್ ಸೈಡು ಬೀಡಿರೋದು. ರಿವರ್ಸ್ ಸೈಡ್ಗೆ ಕ್ಲಾತ್ನ ಟರ್ನ್ ಮಾಡಿಕೊಂಡು ನಾವು ಫಸ್ಟ್ ಇಲ್ಲಿ ವರ್ಕ್ ಮಾಡಿರ್ತೀವಲ್ಲ 2 ಚೈನ್ಸ್ ಹಾಕ್ಕೊಂಡು ಆ ಗ್ಯಾಪಲ್ಲಿ, ಅಂದರೆ ಅದು ಕೂಡ ಒಂದು ಡಬಲ್ ಕ್ರೋಶೆ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಆ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು 2 ಚೈನನ್ನು ಹಾಕೋತೀನಿ. 2 ಚೈನ್ನ ಹಾಕೊಂಡ್ಮೇಲೆ ಮತ್ತೆ ನೀಡಲ್ ಮೇಲೆ ದಾರಾನ ಸುತ್ತಕೊಂಡು ಈಗ ನಾವು 5 ಚೈನ್ ಹಾಕ್ಕೊಂಡಿರೋ ಲೂಪ್ ಇರುತ್ತಲ್ವ, ಕಾಣಿಸ್ತಾ ಇದೆಯಲ್ವಾ, ಈ ಲೂಪ್ಗೆ ವರ್ಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ದಾರಾನ ಎಳ್ಕೊಂಡು ಬಂದು 2 ಲೂಪನ್ನು ಒಂದು ಸರಿ ಲಾಕ್ ಮಾಡ್ತೀನಿ, ಇನ್ನೊಂದು ಲೂಪನ್ನು ಒಂದು ಸರಿ ಲಾಕ್ ಮಾಡ್ತೀನಿ. ಮತ್ತು ಈಗ ನೀಡಲ್ ಮೇಲೆ ದಾರಾನ ಸುತ್ತಕೊಂಡು ಸೇಮ್ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು 2 ಲೂಪನ್ನು ಒಂದು ಸರಿ ಲಾಕ್ ಮಾಡಿ ಇನ್ನೆರಡು ಲೂಪನ್ನು ಒಂದು ಸರಿ ಲಾಕ್ ಮಾಡ್ತೀನಿ. ಸೊ ಫಸ್ಟು 2 ಚೈನ್ಸ್ ಹಾಕ್ಕೊಂಡಿದ್ದೀನಿ, ಆಮೇಲೆ 2 ಸರಿ ಡಬಲ್ ಕ್ರೋಶನ ವರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಈಗ 2 ಚೈನ್ಸ್ನ ಹಾಕಿ ಈಗ ಇದು 5 ಚೈನ್ ಆರ್ಚ್ ಇರುತ್ತಲ್ಲ, ಇದಕ್ಕೆ ಸುಮ್ಮನೆ ಸ್ಲಿಪ್ ಸ್ಟಿಚ್ ಹಾಕಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಸ್ಲಿಪ್ ಸ್ಟಿಚ್ ಅಂದರೆ ಈ ಥರ ದಾರನ ಎಳ್ಕೊಂಡು ಬಂದು ಈಗ ನೀಡಿನ ಮೇಲಿರೋ ದಾರದಲ್ಲಿ ಲೂಪಲ್ಲಿ ಪಾಸ್ ಮಾಡ್ಕೋಬೇಕು ಅಷ್ಟೇ. ಈಗ ಮತ್ತೆ 2 ಚೈನನ್ನು ಹಾಕೋತೀನಿ. ಸೊ 2 ಚೈನನ್ನು ಹಾಕೊಂಡ್ಮೇಲೆ ನೀಡಿನ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಇದೇ 5 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಆಯಿತು. ಮತ್ತು ಇದೇ ಗ್ಯಾಪಲ್ಲಿ ದಾರಾನ ಎಳ್ಕೊಂಡು ಬಂದು 2 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡಿದ್ದೀನಿ. ಎರಡು ಡಬಲ್ ಕ್ರೋಶೆ ಆದಮೇಲೆ ಮತ್ತು ಈಗ 2 ಚೈನ್ಸ್ನ ಹಾಕೋತೀನಿ. 2 ಚೈನ್ಸ್ನ ಹಾಕ್ಕೊಂಡು ಈ 5 ಚೈನ್ ಗ್ಯಾಪ್ ಏನಿರುತ್ತೆ ಇಲ್ಲಿ ಬರೀ ಸ್ಲಿಪ್ ಸ್ಟಿಚ್ ಹಾಕೋಬೇಕು. ದಾರಾನ ಎಳ್ಕೊಂಡು ಬಂದು ನೋಡಿ, ಈ ಥರ ದಾರಾನ ಎಳ್ಕೊಂಡು ಬಂದು ಅದೇ ದಾರಾನ ನೀಡಿನ ಮೇಲಿರೋ ಲೂಪಲ್ಲಿ ಪಾಸ್ ಮಾಡ್ಕೋಬೇಕು. ಆವಾಗ ಈ ಥರ ಪೆಟಲ್ ಥರ ಬರುತ್ತೆ. ಮತ್ತು ಈಗ 2 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ನ ಹಾಕ್ಕೊಂಡು ನೀಡಿನ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಈಗ ಇಲ್ಲೇ 2 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳೋಣ. 1 2 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡ್ಮೇಲೆ 2 ಚೈನನ್ನು ಹಾಕ್ಕೊಂಡು ಈಗ ಅದೇ 5 ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿ ಸ್ಲಿಪ್ ಸ್ಟಿಚ್ ಅಂದರೆ ಈ ಥರ ಇರುತ್ತಲ್ಲ, ತೋರಿಸ್ತೀನಿ ನೋಡಿ. ನೀಡಿನ ಮೇಲೆ ಲೂಪ್ ಇರುತ್ತೆ, ಒಂದು ಸರಿ ನೀಡಿನ ಮೇಲೆ ಲೂಪ್ ಇರುತ್ತೆ. ಈ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದಮೇಲೆ ಎಳ್ಕೊಂಬಂದಂಥ ಲೂಪನ್ನು ಈ ನೀಡಿನ ಮೇಲಿರೋ ಲೂಪಲ್ಲಿ ಪಾಸ್ ಮಾಡ್ಕೋಬೇಕು. ಈಗ ಇದು 3 ಪೆಟಲ್ ಥರ ಆಗುತ್ತೆ. ನೆಕ್ಸ್ಟ್ ಈಗ ನಾವಿದನ್ನು ಸ್ಯಾರಿಗೆ ಕೂಡ ಲಾಕ್ ಮಾಡ್ಕೋಬೇಕಾಗುತ್ತೆ. ಸ್ಯಾರಿಗೆ ಲಾಕ್ ಮಾಡೋಕ್ಕೆ ಮುಂಚೆ ಅಥವಾ ಕ್ಲಾತಿಗೆ ಲಾಕ್ ಮಾಡೋಕ್ಕೆ ಮುಂಚೆ ಈ ರೀತಿಯಾಗಿ ನೀಡಲ್ನ ಎಲ್ಲಿ ಬರುತ್ತೆ ಅಂತ ನೋಡಿ ಆಮೇಲೆ ಲಾಕ್ ಮಾಡ್ಕೋಬೇಕು. ಸೊ ಈಗ ನಾನು ಇದನ್ನು ಕರೆಕ್ಟಾಗಿ ಮೆಜರ್ ಮಾಡಿ ನೋಡಿದ್ದೀನಿ. ಎಲ್ಲಿ ಬರುತ್ತೆ ಅಲ್ಲಿಗೆ ದಾರಾನ ಇನ್ಸರ್ಟ್ ಮಾಡಿ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಫ್ಲವರ್ ಡಿಸೈನ್ ಬರುತ್ತೆ, ಕ್ಯೂಟ್ ಆಗಿರುವಂಥ ಫ್ಲವರ್ ಡಿಸೈನು. ಈ ಡಿಸೈನು ಪರ್ಫೆಕ್ಟಾಗಿ ನಿಮಗೆ ಈ ಫ್ಯಾನ್ಸಿ ಸ್ಯಾರೀಸ್ ಇರುತ್ತಲ್ಲ ಅಥವಾ ದುಪ್ಪಟ್ಟ ಎಡ್ಜ್ಗೆಲ್ಲ ತುಂಬ ಹೈಲೈಟೆಡ್ ಆಗಿ ಕಾಣಿಸುತ್ತೆ. ಇವನ್ ನೀವು ಸಿಲ್ಕ್ ಸ್ಯಾರೀಸ್ಗೂ ಕೂಡ ಹಾಕೋಬೋದು. ನೆಕ್ಸ್ಟ್ ಈಗ ನಾನು ಇದು ಪಕ್ಕದಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ನೀವು ಬೇಕಂದರೆ 4 ಚೈನ್ಸ್ನ ಹಾಕಿ ಕೂಡ ಕುಚ್ಚು ಕಟ್ಟೋಕ್ಕೆ ಪ್ರೊವಿಷನ್ ಮಾಡ್ಬೋದು. ಇಲ್ಲ ಬಾರ್ಡರ್ ಡಿಸೈನ್ ಬೇಕು ಅನ್ನೋರು ಹೀಗೆ ಕಂಟಿನ್ಯೂಸ್ ಹಾಕಿ ಕೂಡ ಹಾಕ್ಕೊಂಡು ಹೋಗ್ಬೋದು. ನಾನು ಬಾರ್ಡರ್ ಡಿಸೈನ್ ಆಗಿ ಹಾಕ್ತಾಯಿದ್ದೀನಿ. ಸೊ ಇದನ್ನು ಹೀಗೆ ಕಂಟಿನ್ಯೂ ಮಾಡ್ತೀನಿ, ಕುಚ್ಚನ್ನು ಹಾಕ್ತಾಯಿಲ್ಲ. ಯಾಕೆಂದರೆ ಇವಾಗೆಲ್ಲ ಟ್ರೆಂಡಿಯಲ್ಲಿರೋದು ಬಾರ್ಡರ್ ಡಿಸೈನು. ಕುಚ್ಚನ್ನು ಯಾರೂ ಅಷ್ಟು ಲೈಕ್ ಮಾಡ್ತಾಯಿಲ್ಲ, ಯಾಕೆಂದರೆ ಅದು ಮೇಂಟೆನೆನ್ಸ್ಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಇಷ್ಟಪಡೋರು ಹಾಕ್ಕೋಬೋದು. ನೆಕ್ಸ್ಟ್ ಈಗ ಇಲ್ಲಿ ದಾರಾನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು
ಇಲ್ಲಿ ನಾನು 3 ಬೀಡ್ಸನ್ನು ತೊಗೊಂಡಿದ್ದೀನಿ. 3 ಬೀಡ್ಸ್ನ ಥ್ರೆಡ್ಗೆ ಇನ್ಸರ್ಟ್ ಮಾಡ್ಕೋತೀನಿ. ಥ್ರೆಡ್ಗೆ ಇನ್ಸರ್ಟ್ ಮಾಡಿಕೊಂಡು ಒಂದು ಸರಿ ಬೀಡ್ ಲಾಕನ್ನು ಕೂಡ ಮಾಡ್ಕೋತೀನಿ. ಈಗ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ಬೀಡ್ನ ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೋತೀನಿ. ತೋರಿಸ್ತೀನಿ ನೋಡಿ, ಈ ರೀತಿ ಬೀಡ್ನ ಟ್ರಯಾಂಗಲ್ ಶೇಪಲ್ಲಿ ಮಾಡಿಕೊಂಡು ಲಾಕ್ ಮಾಡ್ಕೋತೀನಿ. ಸೊ ಇದು ಸ್ವಲ್ಪ ದಾರ ಎಳ್ಕೋಬೇಕಾಗತ್ತೆ. ಸ್ಟ್ರೈಟಾಗಿ ನಿಮಗೆ ಫಿನಿಶ್ ಬರಬೇಕು ಅಂದರೆ, ನೀಟ್ ಫಿನಿಶ್ ಬರಬೇಕಂದ್ರೆ ಇದನ್ನು ದಾರನ ಈ ರೀತಿ ಎಳ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಿಕೊಂಡು, ಒಂದು ಚೈನ್ ಅಷ್ಟು ಗ್ಯಾಪ್ ಇಟ್ಟು ಲಾಕ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಪಕ್ಕದಲ್ಲೇ ಇನ್ನೊಂದು ಸರಿ ಸಿಂಗಲ್ ಕ್ರೋಶೆನ ಹಾಕೋತೀನಿ. ನೆಕ್ಸ್ಟ್ ಡಿಸೈನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ 2 ಸರಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿರ್ತೀನಿ. ಈಗ ಮತ್ತೆ ಇದೇ ರೀತಿ ಫ್ಲವರ್ನ ರಿಪೀಟ್ ಮಾಡೋಣ. ಫೈನಲ್ ಆಗಿ ಡಿಸೈನ್ ಈ ಥರ ಬರುತ್ತೆ. ತುಂಬಾ ಅಟ್ರಾಕ್ಟಿವ್ ಆಗಿರೋ ಅಂಥ ಸ್ಯಾರಿ ಕುಚ್ಚು ಡಿಸೈನು. ನಿಮ್ಮ ಸ್ಯಾರಿಗಳಿಗೆ ಈ ಥರ ಫ್ಲವರ್ ಡಿಸೈನಿಂದ ಅಲಂಕಾರ ಮಾಡಿಕೊಂಡ್ರೆ ತುಂಬಾ ಹೈಲೈಟೆಡ್ ಆಗಿ ಕಾಣಿಸುತ್ತೆ. ಅಷ್ಟೇ ಅಲ್ಲ, ನೀವು ಈ ಬೀಡನ್ನ ಸ್ಕಿಪ್ ಮಾಡಿ ಒಂದು ದುಪ್ಪಟ್ಟಗಳಿಗೂ ಕೂಡ ಹಾಕೋಬೋದು. ಈ ಡಿಸೈನ್ಗೆ ಅಪ್ರಾಕ್ಸಿಮೇಟಾಗಿ ನೀವು ಒಂದು 450 to 500 ರೂಪೀಸ್ ಚಾರ್ಜ್ ಮಾಡ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರಿದಿರ ಒಂದು ಲೈಕನ್ನು ಕೊಡಿ. ಹಾಗೆ ಕ್ರೋಶೆ ಶೃಂಗಾರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.